ಸೊ ಗುಡ್ ಆಫ್ಟರ್ನೂನ್. ಇವಾಗ ಈ ಸಾಯಂಕಾಲ ಇವತ್ತು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅನೌನ್ಸ್ ಆಗಿದೆ. ನಮಗೆ ನಮ್ಮ ಕಾಲೇಜ್ ಡೆಕ್ಕನ್ ಪಿ ಯು ಕಾಲೇಜ್ ಪವರ್ಡ್ ಬೈ KPA ಅಂತ. ನಮ್ಮ ಸ್ಟೂಡೆಂಟ್ಸು ಒಳ್ಳೆ ಮಾರ್ಕ್ಸು ತಗೊಂಡಿದ್ದಾರೆ. ಅದು ಹೈಯೆಸ್ಟ್ ಮಾರ್ಕ್ಸ್ ಬಂದ್ಬಿಟ್ಟು 595 ಬಂದಿದೆ. ಇವತ್ತು ನಮಗೆ ಜಾಸ್ತಿ ಖುಷಿ ಆಗ್ತಾ ಇದೆ. ಸೊ ಇದು ಕಾರಣ ನಮ್ಮ ಹೋಲ್ ಟೀಮಿಂದ, ನಮ್ಮ ಫ್ಯಾಕಲ್ಟಿ, ಅದ್ರ ಜೊತೆಗೆ ನಮ್ಮ ಲೋಕೇಶ್ ಸರ್ KPA ಡೈರೆಕ್ಟರ್ ಅಂತ. ಸೊ ಇವರಿಗೆ ಎಲ್ಲ ಕಡೆಯಿಂದ ನಮ್ಮ ರಿಸಲ್ಟ್ ತರಿಸೋಕ್ಕೆ ಈ ಸಾಧ್ಯತೆ ಪಡೆದಿದ್ದಕ್ಕೆ ಜಾಸ್ತಿ ಸಂತೋಷ ಆಗ್ತಾ ಇದೆ. ಸೊ ಈ ಕಾರಣ ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಕಲ್ಟಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಸ್ಟೂಡೆಂಟ್ಸ್ಗೆ ಕಂಗ್ರಾಟ್ಸ್ ಹೇಳ್ತಾ ಇದ್ದೀನಿ. ಸೊ ಇದೇ ರೀತಿಯಲ್ಲಿ ಮಾಡಬೇಕು ಅಂತ ಎವ್ರಿ ಇಯರು ನಾವು ಕಷ್ಟಪಟ್ಬಿಟ್ಟು ಸ್ಟೇಟ್ ರ್ಯಾಂಕ್ ತರಿಸುವಂತ ಪ್ರಯತ್ನ ಮಾಡ್ತಾ ಇದ್ವಿ. ಇಯರಿಂದ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. KPAಗೆ ಹೌದು. ಸೊ ನಾವು ಏನ್ ಹೇಳಿದ್ರೆ ಸ್ಟೂಡೆಂಟ್ಸು ನಾವು ಅದು ಫಾಲೋ ಮಾಡಿಬಿಟ್ಟು ಸ್ಟೂಡೆಂಟ್ಸು ಅದೇ ರೀತಿಯಲ್ಲಿ ನಮಗೆ ಔಟ್ಪುಟ್ ಕೊಡ್ತಾ ಇದ್ದಾರೆ. ಅದಕ್ಕೆ ಫಸ್ಟ್ ಸ್ಟೂಡೆಂಟ್ಸ್ಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಸೊ ನಾವು ನೈಟ್ ಕ್ಲಾಸ್ ಇರಬೇಕು ಅಂದ್ರೆ ಸರ್ ನೈಟ್ ನೀವು ಎಷ್ಟೊತ್ತಿಗೆ ಇರ್ತೀವಿ ಹೇಳಿ ಸರ್, ಅಷ್ಟೊತ್ತು ನಾವು ವೆಯ್ಟ್ ಮಾಡ್ತೀವಿ, ನೀವು ಏನು ಹೇಳ್ತೀವಿ ಅದು ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದಕ್ಕೆ ಸ್ಟೂಡೆಂಟ್ಸ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಸರ್ ನಮ್ಮ ಟೀಚರ್ಸು ಅಷ್ಟೇ, ಅವ್ರ ಹಾರ್ಡ್ ವರ್ಕು, ಅವ್ರ ಡೆಡಿಕೇಶನು, ನೈಟ್ ಇಲ್ಲೇ ಇರಬೇಕು ಅಂದರೆ ಸರ್ ನೀವು ಏನಿಲ್ಲ ಅದು ಫಾಲೋ ಮಾಡ್ತೀವಿ, ನೀವು ಏನು ಅನ್ಕೊ ಮಾರ್ಕ್ಸ್ ತರಿಸ್ತೀವಿ ಅಂತ ಹೇಳಿಬಿಟ್ಟು ಅದೇ ಮಾರ್ಕ್ಸ್ ನಮ್ಗೆ ತರಿಸಿದ್ದಾರೆ ನಮ್ಮ KPA ಟೀಮು. ಓಕೆನಾ. ಸೊ ಫಸ್ಟ್ ಗಣೇಶ್ ಸಾರು ವೈಸ್ ಪ್ರಿನ್ಸಿಪಾಲ್ ಆಗಿ ಅವರು ತರಿಸಿದ್ದಾರೆ, ಸುರೇಶ್ ಸಾರು, ಗೌಡ ಸಾರು, ಎಲ್ಲ ನಮ್ಮ ಸವಿನಯ ಸಾರು, MVK ಸಾರು, ಶಿವರಾಜ್ ಸಾರು, ಅದ್ರ ಜೊತೆಗೆ ನಮ್ಮ ಅಶೋಕ್ ಸಾರು ಎಲ್ಲ ಸಪೋರ್ಟು, ರಾಜೇಶ್ ಸಾರು, ನಮ್ಮ ಟೀಮ್ ಅಡ್ಮಿಷನ್ ಟೀಮು, ಚೈತ್ರ ಮೇಡಮು, ಅನುಷಾ ಮೇಡಮು, ಎಲ್ಲರೂ ನಮ್ಮ ಟೀಮು, ದಯನಾ ಮೇಡಮು, ಎಲ್ಲ ನಮ್ಮ ಟೀಮು. ಸೊ ಏನೆಲ್ಲ ಅದು ಫಾಲೋ ಮಾಡಿದ್ದಾರೆ. ಸೊ ಅವ್ರಿಗೆ ಒನ್ಸ್ ಅಗೈನ್ ಹೇಳ್ತಾ ಇದ್ದು, ನಮ್ಮ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಮ್ಮ ಟೀಮ್ಗೆ. ಅದ್ರ ಜೊತೆಗೆ ಇವೆಲ್ಲ ನಮ್ಗೆ ಇಲ್ಲಿ ತರಿಸೋಕ್ಕೆ ಕಾರಣ ನಮ್ಮ ಲೋಕೇಶ್ ಸರ್ ಡೈರೆಕ್ಟರ್ ಸರ್ ಇಂದ ನಾವು ಇಲ್ಲೆಲ್ಲ ಪ್ರಯತ್ನ ಮಾಡೋಕ್ಕೆ ಸಾಧ್ಯತೆ ಇದೆ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೂ. ಈ ದಿನ ನಮ್ಮ ಕಾಲೇಜ್ಗೆ ತುಂಬಾ ಸಂತೋಷದ ದಿನ ಮತ್ತು ತುಂಬಾ ಗರ್ವದ ದಿನ. ಯಾಕೆಂತಂದ್ರೆ ನಮ್ಮ ಸ್ಟೂಡೆಂಟ್ಸ್ ಗಳು ಯಾರ್ಯಾರು ಇವತ್ತು ಸೆಕೆಂಡ್ PUC ಎಕ್ಸಾಮ್ಸ್ ಬರೆದಿದ್ದು ಅವರೆಲ್ಲರೂ ಕೂಡ ತುಂಬಾ ಒಳ್ಳೆ ಮಾರ್ಕ್ಸ್ ತಗೊಂಡು ಉತ್ತೀರ್ಣದಿಂದ ತುಂಬಾ ಒಳ್ಳೆ ಮಾರ್ಕ್ಸ್ ಇಂದ ಉತ್ತೀರ್ಣರಾಗಿದ್ದಾರೆ. ಫಸ್ಟ್ ಆಫ್ ಆಲ್ ಐ ವುಡ್ ಕಂಗ್ರಾಚುಲೇಟ್ ಟು ಆಲ್ ಮೈ ಸ್ಟೂಡೆಂಟ್ಸ್ ಫಾರ್ ಟೇಕಿಂಗ್ ಸಚ್ ಎ ವಂಡರ್ಫುಲ್ ರಿಸಲ್ಟ್ಸ್ ಫಾರ್ ಅಚೀವಿಂಗ್. ಸೊ ಈ ದಿನ ನಮ್ಗೆ ತುಂಬಾ ಸಂತೋಷದ ದಿನ ಮತ್ತು ತುಂಬಾ ಗರ್ವದ ದಿನ. ಅದರಲ್ಲಿ ತುಂಬಾ ಏನಪ್ಪಾ ಸಂತೋಷ ಕೊಡೋದು ಅಂತಂದ್ರೆ ಇಡೀ ರಾಜ್ಯಕ್ಕೆ 5ನೇ ರ್ಯಾಂಕ್ ಬಂದಿರುವಂತ ನಮ್ಮ ನವ್ಯಶ್ರೀ ಅವರು ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು 595 ಔಟ್ ಆಫ್ 600 ತಗೊಂಡು ಸ್ಟೇಟ್ಗೆ 5th ರ್ಯಾಂಕ್ ಬಂದಿದ್ದಾರೆ. ಇದನ್ನು ಎಲ್ಲರೂ ತುಂಬಾ ಗರ್ವದಿಂದ ಮತ್ತು ತುಂಬಾ ಸಂತೋಷದಿಂದ ಹೇಳ್ಕೊಳ್ಳುವಂತ ವಿಷಯ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವರ ಕಂಪ್ಲೀಟ್ ಹಾರ್ಡ್ ವರ್ಕ್ ಮತ್ತು ಅವರ ಪೇರೆಂಟ್ಸ್, ತಂದೆ ತಾಯಿಗಳ ಸಪೋರ್ಟ್ ಮತ್ತು ನಮ್ಮೆಲ್ಲಾ ಫ್ಯಾಕಲ್ಟೀಸ್ ನ ಬೆಳಗ್ಗೆ ರಾತ್ರಿಯಿಂದ ನೋಡಿದ್ರೆ ನಿರಂತರ ಪರಿಶ್ರಮ ಮಾಡಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಒನ್ ಅಂಡ್ ಆಲ್ ಲೈಕ್ ನಮ್ಮ ಫ್ಯಾಕಲ್ಟಿ, ಎಲ್ಲಾ ವೃಂದದ ಫ್ಯಾಕಲ್ಟಿ ಅವ್ರನ್ನ ನಾನು ಥ್ಯಾಂಕ್ ಮಾಡಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನಮ್ಮ ಸೈನ್ಸ್ ಸ್ಟ್ರೀಮ್ ಅಲ್ಲಿ ಸೃಜನ್ ಅಂತ ಸ್ಕೋರ್ಡ್ 575 ಔಟ್ ಆಫ್ 600 ಅಂಡ್ he is also very proud of we are also very proud of him. ಅವ್ರು 575 ತಗೊಂಡು ನಮಗೂ ತುಂಬಾ ಹೆಮ್ಮೆ ವಿಷಯ. ಅದು ತುಂಬಾ ಒಳ್ಳೆ ರಿಸಲ್ಟ್ಸ್ ನ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಮ್ಮ ಎಲ್ಲಾ ಕಂಪ್ಲೀಟ್ ಡೆಡಿಕೇಟೆಡ್ ಫ್ಯಾಕಲ್ಟೀಸ್ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನಮ್ಮ ಸ್ಟೇಟ್ ಗೆ 5th ರ್ಯಾಂಕ್ ಬಂದಿರುವಂತ ನವ್ಯಶ್ರೀ ಇಡೀ ನಮ್ಮ ಕೋಲಾರ ಜಿಲ್ಲೆಗೆ, ಹೋಲ್ ಡಿಸ್ಟಿಕ್ ಗೆ 2nd ರ್ಯಾಂಕ್ ಬಂದು ನಮ್ಮ ಮುಳಬಾಗಲ್ ತಾಲೂಕಿಗೆ 1st ರ್ಯಾಂಕ್ ಬಂದಿದ್ದಾರೆ ಅಂತ ಹೇಳಕ್ಕೆ ತುಂಬಾ ಗರ್ವದಿಂದ ಇಷ್ಟಪಡ್ತೀನಿ. ಸೊ ಅಂಡ್ ಆಲ್ಸೋ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ನಮ್ಮ ಡೆಕ್ಕನ್ PU ಕಾಲೇಜ್ ನ ನಡೆಸ್ತಾ ಇರುವಂತ ನಾಲೆಡ್ಜ್ ಪ್ಲಾಂಟ್ ಅಕಾಡೆಮಿ ಏನಿದೆ ಅದ್ರ ಡೈರೆಕ್ಟರ್ಸ್ ಆದಂತ ಡಾಕ್ಟರ್ ಲೋಕೇಶ್ ಪೂಲಾ ಅವರು ಮತ್ತು ನಮ್ಮ ಹೆಡ್ ಆಫ್ ಆಪರೇಷನ್ಸ್ ಆದಂತ ಸ್ಮಿತಾ ಮೇಡಮ್ ಅವರು ಮತ್ತು ನಮ್ಮ ಪ್ರಿನ್ಸಿಪಲ್ ಆದಂತ ಸುಬ್ರಹ್ಮಣ್ಯಂ ಅವರು ಮತ್ತು ನಮ್ಮ ಎಲ್ಲಾ ಶಿಕ್ಷಕರಿಂದ ಮತ್ತು ಅಡ್ಮಿಷನ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ನಮ್ಮ ಕಡೆಯಿಂದ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ಇದರ ಜೊತೆಗೆ ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಯಾರ್ಯಾರು ಉತ್ತೀರ್ಣರಾಗಿದ್ದಾರೋ ಇಲ್ಲಿ ಬಂದಿರೋದು ಕೂಡ ಬರೀ ಇಬ್ಬರೇ ಮಾತ್ರ ಇವತ್ತು, ಬಟ್ ಹಲವಾರು ಜನ, ಹೆಚ್ಚು ಕಡಿಮೆ 20 ರಿಂದ 22 ಜನ ನಮ್ಮಲ್ಲಿ ಡಿಸ್ಟಿಂಕ್ಷನ್ಸ್ ತಗೊಂಡು ರಿಸಲ್ಟ್ಸ್ ಅಲ್ಲಿ ಅಚೀವ್ ಮಾಡಿದ್ದಾರೆ. ಸೊ ಅವ್ರು ಯಾರು ಇವತ್ತು ಬರ್ಲಿಕ್ಕೆ ಆಗಿಲ್ಲ. ಸೊ ಔಟ್ ಆಫ್ 70 ಸ್ಟೂಡೆಂಟ್ಸ್ ಅಂಡ್ ವಿ ಹ್ಯಾವ್ ಗಾಟ್ 100% result. That is the main thing. We have achieved 100% results in our college.
ಸೊ ಇದೆಲ್ಲವನ್ನು ಹೇಳಕ್ಕೆ ಅಂಡ್ ಆಲ್ಸೋ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಆಲ್ ಮೈ ಸ್ಟೂಡೆಂಟ್ಸ್. ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಯಾರ್ಯಾರು ಡಿಸ್ಟಿಂಕ್ಷನ್ ತಗೊಂಡು ಫಸ್ಟ್ ಕ್ಲಾಸ್ ತಗೊಂಡು ಒಳ್ಳೆ ರಿಸಲ್ಟ್ ತಗೊಂಡು ಪಾಸ್ ಆಗಿದಾರೋ ನಮ್ಮ ಕಾಲೇಜ್ಗೆ ತುಂಬಾ ಒಳ್ಳೆ ನೇಮ್ ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೆಲ್ಲದಕ್ಕೂ ನಮಗೆ ಸಪೋರ್ಟ್ ಮಾಡಿದಂತ ನಮ್ಮ ಫ್ಯಾಕಲ್ಟೀಸ್ ಆಗಿರ್ಲಿ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಆಗಿರ್ಲಿ ಎಲ್ಲರಿಗೂ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ನಮ್ಮ ಕಾಲೇಜಲ್ಲಿ ಮಾರ್ಕ್ಸ್ ಮಾತ್ರ ಅಲ್ಲ, ಫ್ಯೂಚರ್ ಕೂಡ ಬಿಲ್ಡ್ ಮಾಡ್ತೀವಿ. ದಟ್ ಈಸ್ ವಾಟ್ ವಿ ಆರ್ ಪ್ರೌಡ್ ಆಫ್. ದಟ್ ಈಸ್ ಅವರ್ ನಾಲೆಡ್ಜ್ ಪ್ಲಾಂಟ್ ಅಕಾಡೆಮಿ. ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಕಾಲೇಜಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತೀವಿ. ಬೋರ್ಡ್ಸ್ಗಿಂತನೂ ನಿಜ ಹೇಳ್ಬೇಕು ಅಂದ್ರೆ ಬೋರ್ಡ್ಸ್ಗಿಂತನೂ ಹೆಚ್ಚಾಗಿ ಪ್ರಾಮುಖ್ಯತೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆದಂತಹ CET, ನೀಟ್ ಮತ್ತು JEE ಎಕ್ಸಾಮ್ಸ್ಗೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತೀವಿ. ಮತ್ತೆ ಅದಕ್ಕೆ ಆದಂತ ತಕ್ಕಂತ ಕೋಚಿಂಗ್ ಕೂಡ ಕೊಡ್ತಾ ಇದೀವಿ. ಸೊ ಈಗ ನಮ್ಗೆ ಏನು ತುಂಬಾ ಪ್ರೌಡ್ ಮೂಮೆಂಟ್ ಫೀಲ್ ಮಾಡಿಸಿದಾರೋ, ಸ್ಟೇಟ್ಗೆ ರ್ಯಾಂಕ್ ಬಂದು ಮತ್ತೆ 575 ತಗೊಂಡು ಮತ್ತೆ 595 ತಗೊಂಡು ಏನ್ ನಮ್ಗೆ ತುಂಬಾ ಪ್ರೌಡ್ ಮೂಮೆಂಟ್ ಫೀಲ್ ಮಾಡಿಸಿದಾರೋ, ಇದೇ ಸ್ಟೂಡೆಂಟ್ಸ್ ಮತ್ತೆ ಹಲವಾರು ಸ್ಟೂಡೆಂಟ್ಸ್ ಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ನಮಗೆ CET ಆಗಿರ್ಲಿ ಮತ್ತು ನೀಟ್ ಆಗಿರ್ಲಿ ಮತ್ತು JEE ಆಗಿರ್ಲಿ ಎಲ್ಲದರಲ್ಲೂ ಒಳ್ಳೆ ರ್ಯಾಂಕ್ ತಗೊಂಡು ಉತ್ತೀರ್ಣರಾಗ್ತಾರೆ ಅಂತ ಎಲ್ಲರೂ ತುಂಬಾ ವಿಶ್ವಾಸದಿಂದ ಇದೀವಿ. ಮತ್ತೆ ಅಷ್ಟೇ ಹಾರ್ಡ್ ವರ್ಕ್ ಕೂಡ ಮಾಡ್ತಾ ಇದೀವಿ. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, I would like to remember our star of the day, Mr. Suresh Kumar, who has given maximum out of force in his subject. So, thank you so much.